Hi guys, welcome back to our YouTube channel. ಮಧು ಲಾಗ್ಸ್ ಆ್ಯಕ್ಚುಲಿ ರೇಷನ್ ತರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋದಾಗಲಿಲ್ಲ. ಇವಾಗ ಮನೆಯಿಂದ ಏನೈತಿ ಏನು ಕೆಲಸ ಮಾಡ್ಕೊಳ್ಳೋನು, ಡೇ ಇನ್ ಮೈ ಲೈಫ್ ಮಾಡ್ತೀನಿ. ಇವಾಗ ಊಟಕ್ಕೆ ಏನು ಮಾಡ್ತೀನಿ, ಆಮೇಲೆ ಪಾತ್ರೆ ಓದವು, ಏನೇನೈತಿ ಏನೇನಿಲ್ಲ ನೋಡಿಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಬರ್ರಿ. ಅದನ್ನು ತೊಳ್ಕೊಳ್ಳೋನು. ಈಗ ಅಡುಗೆಗೆ ಏನು ಬೇಕು ನೋಡೋದು ಮಾಡ್ಕೊಂಡು ಊಟ ಮಾಡಿ ಮಕ್ಕೋತೀನಿ. ನಿನ್ನೆ ವಿಡಿಯೋ ಗೊತ್ತೇನೋ, ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವೇನು ಜಾಪಾತ್ರೆ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸ್ಕಿಪ್ ಮಾಡಿರಿ, ನನ್ನ ನೋಡಿ ವಿಡಿಯೋ ನೋಡ್ರಿ. ಪಾತ್ರೆ ಇವಾಗ ಇಷ್ಟದ. ಸೊ ಇಷ್ಟು ಪಾತ್ರೆ ತಿಕ್ಕಿದ್ನಂದ್ರೆ ನಂದು ಅರ್ಧ ಕೆಲಸ ಆದಂಗೆ ಕೆಲಸ ಮಾಡಿಕೊಂಡು. ಸೊ ಇದು ನೆಕ್ದು ಹೇಳಬೇಕು ಅಂದ್ಕೊಂಡೆ. ನಾನು ವೈಟ್ ಟಾಪ್ ಹಾಕ್ಕೊಂಡಿದ್ದೆ ಇವತ್ತು, ನಂಗೆ ಯಾಕೋ ಇಂಟ್ರೆಸ್ಟ್ ಹೋಗ್ಬಿಡ್ತು. ಬರ್ರಿ ಇವನ್ನೆಲ್ಲ ತೊಳ್ಕೊಂಡು ನಿಮ್ಗೆ ಅಡುಗೆ ಏನು ಮಾಡಬೇಕು ಏನು ಅಂತಂದು ನಾನು ನಿಮ್ಗೆ ತೋರಿಸ್ತೀನಿ. ಅಡುಗೆ ಏನು ಜಾಸ್ತಿ ಮಾಡಲ್ಲ ಅಂದ್ಕೊತೀನಿ ನಾನು. ಉಪ್ಪಿಟ್ಟು ಮಾಡಿ ತಿಂದು ಮಕ್ಕೊಂಡ್ರಾಯ್ತು. ಸೊ ಕಂಟಿನ್ಯೂ ನೋಡಿರಿ ವೀಡಿಯೋನ. ಹಾಯ್ ಗಾಯ್ಸ್, ನಿನ್ನೆ ವಿಡಿಯೋ ಇವಾಗ ಕಂಟಿನ್ಯೂ ಮಾಡತ್ತೀನಿ ನಾನು. ಮೊನ್ನೆನೂ ಹಂಗೆ ಮಾಡಿದ್ದೆ, ನಿನ್ನೆ ಅಪ್ಲೋಡ್ ಮಾಡಿದ್ದು ನೋಡಿರಿ ಅಂತ ಅಂದ್ಕೊತೀನಿ ನಾನು. ನಿನ್ನೆ ರೇಷನ್ ತರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಮಲ್ಲೇಶ್ ಅವರು ಲೇಟಾಗಿ ಬಂದಿದ್ದಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು ಐ ಥಿಂಕ್ ಅವನು ಊರಿಗೆ ಹೋಗ್ತಾನೆ ಅಂತ ಅಂದ್ಕೊತೀನಿ ನಾನು. ಊರಿಗೆ ಹೋದ್ರೆ ನಾನು ಒಬ್ಬಕ್ಕೆ ಹೋಗಿ ರೇಷನ್ ತೊಗೊಂಬರ್ಬೇಕಾಕೈತಿ. ಮಾರ್ಟಿಗೆ ಹೋಗಿ ತೊಗೊಂಡು ಆಟೋದಾಗ ಹಾಕ್ಕೊಂಬಂದ್ರೆ ನಡಿತೈತಿ. ಸೊ ಹಂಗಾಗಿ ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿನಿ ನಾನು ರೇಷನ್ ಹಾಕೋಕ್ಕೆ. ಯಾಕಂದರೆ ಶುಕ್ರವಾರನ ವರಮಹಾಲಕ್ಷ್ಮಿ ಐತಿ. ಇಟ್ಟಿಟ್ಟು ಹೋಗೋಗಿ ಅಂಗಡಿಯಾಗೆಲ್ಲ ತೊಗೊಂಬಂದು ಮಾಡ್ಕೊಳಕ್ಕಾಗಂಗಿಲ್ಲ. ಹಾಗಾಗಿ ಎಲ್ಲನೂ ಒಟ್ಟಿಗೆ ಹೋಗಿ ರೇಷನ್ ಹಾಕಿಬಿಡೋಣ ಅಂದ್ಕೊಂಡು ಹೋಗ್ಬೇಕೆ, ಆದರೂ ಚಿಂತಿಲ್ಲ, ಹೋಗಿ ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡೀನಿ. ಆಮೇಲೆ ಮೊನ್ನೆನೇ ಎಲ್ಲ ಲಿಸ್ಟ್ ಮಾಡಿಟ್ಟಿನಿ ಏನೇನು ಬೇಕು ಏನೇನಿಲ್ಲ ಅಂತಂದು. ನಿನ್ನೆ ಅಡುಗೆ ಏನು ಮಾಡ್ಕೊಂಡೆ ಅಂತಂದ್ರೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಮಲ್ಕೊಂಡಿದ್ದಾಯಿತು. ಯಾಕಂದ್ರೆ ನಾವು ಬೆಳಿಗ್ಗೆ ಚಪಾತಿ ರೈಸ್ ಬಾಕ್ಸಿಗೆ ಮಾಡ್ಕೊಂಡಿರ್ತೀವಲ್ಲ, ಟಿಫಿನ್ ಏನೂ ಮಾಡ್ಕೊಂಡಿರಲ್ಲ. ಒಂದೊಂದು ಸತಿ ಬೇಸರಾದಾಗ ನೈಟು ಏನಾರು ಮಾಡ್ಕೊಂಡು ತಿಂದು ಮಲ್ಕೊಂಡ್ಬಿಡ್ತೀವಿ ಬಿಸಿದು. ಸೊ ನಾನು ಡಾಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತದು. ಟಾಯ್ ಪಡಲ್ ಅಂತಂದು ಐತಲ್ಲ, ಇಲ್ಲಾಂದ್ರೆ ಸಿಡ್ಜು ತೊಗೋ ಅಂತಂದು ಸಜೆಸ್ಟ್ ಮಾಡತ್ತಾರ. ನನಗೆ ಯಾಕೋ ಇದ್ರ ಮೇಲೆ ಭಾಳ ಅಟ್ರ್ಯಾಕ್ಷನ್ ಐತಿ, ಕ್ಯೂಟ್ ಅನ್ಸಾತೈತಿ. ಸೊ ಹಂಗಾಗಿ ಅದನ್ನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡೀನಿ. ನಿಮಗೆ ಯಾವ ಡಾಗ್ ತೊಗೋಬೇಕು ನಾನು ಅಂತ ಐಡಿಯಾ ಇತ್ತು ಅಂದರೆ ನಿಮ್ಗೆ ಯಾವ್ದು ಬೆಟರ್ ಅಂತ ಕಮೆಂಟ್ ಮಾಡಿರಿ. ನೋಡೋಣಂತ. ಇದು ತೊಗೊಳ್ಳೋನು 2 ಆಪ್ಷನ್ ಇಟ್ಕೊಂಡಿನಿ. ಬಟ್ ನನಗೆ 100% 80% ಇದು ಟಾಯ್ ಡಾಗ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಐತಿ. ಸೊ ಹಾಗಾಗಿ ಅದನ್ನು ತೊಗೊತೀನಿ ನಾನು, ತೊಗೋಬೇಕು. ನೋಡೋಣ ಯಾವುದಾಗುತ್ತೆ, ನಮ್ಮ ಮನೆಗೆ ಯಾವುದು ಬರುತ್ತೆ, ನನ್ನ ಜೊತೆ ಯಾವುದು ಇರಬೇಕು ಅಂತಂದು ಆಸೆ ಐತಿ, ದೇವ್ರಿಗೆ ಗೊತ್ತು. ಸೊ ನೋಡೋಣ. ಇನ್ನೊಂದು ಏನಪ್ಪ ಅಂತಂದ್ರೆ, ನಂಗೆ ನಾಯಿ ಬೆಕ್ಕು ಇವೆಲ್ಲ ಒಂಥರ ಫೋಬಿಯಾ ಐತಿ ನನಗೆ, ಅವು ಆಗಂಗಿಲ್ಲ. ಅಂದರೂ ನನಗೆ ಈ ಡಾಗ್ನ ಸಾಕಬೇಕು ಅಂತಂದು ಭಾಳ ಅಂದ್ರೆ ಭಾಳ ಆಸೆ ಐತಿ. ಸೊ ನೋಡೋಣ, ದಿನ ಕಳೆದಂಗೆಲ್ಲ ನಾನು ಅದ್ರ ಜೊತೆಗೆ ಬೆರಿತಾ ನನಗೂ ಅಡ್ಜಸ್ಟ್ ಆಗ್ಬೋದು. ಫೋಬಿಯಾ ಅನ್ನೋದಕ್ಕಿಂತ ಭಯ ಐತಿ, ಕಚ್ಚಿಬಿಟ್ರೆ ಕಡಿದ್ಬಿಟ್ರೆ ಅಂತಂದು. ಯಾಕಂತಂದ್ರೆ ಒಂದು ಸಣ್ಣ ವಯಸ್ಸಿನಾಗ ನನ್ನ ಫ್ರೆಂಡಿಗೇನ ನನ್ನ ಮುಂದೆ ನಾಯಿ ಕಡ್ದೋಗಿತ್ತು. ಆವಾಗಿಂದ ಸ್ವಲ್ಪ ಏನೋ ಭಯ. ಒಂದು ಸಣ್ಣ ನಾಯಿ ಮರಿ ನೋಡಿದ್ರೂ ಭಯ ಪಡ್ತೀನಿ ನಾನು. ಅಂಥದ್ದು ಒಂದು ದೊಡ್ಡ ಡಿಸಿಷನ್ ತೊಗೊಂಡು ನಾನು ನಾಯಿ ಸಾಕಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ ಯಾವ್ದು ತೊಗೋತೀನಿ. 2 ಆಪ್ಷನ್ ಅದಾವು. ಬಟ್ ಆಲ್ಮೋಸ್ಟ್ ನಂಗೆ 80% ಇದು ಟಾಯೇ ತೊಗೋಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಐತಿ. ಎರಡರಾಗ ಇದನ್ನ ತಗೊಳ್ಳಿ. ಅದಕ್ಕೆ ಹೆಸರು ಬೂಬು ಅಂತ ಇಡ್ತೀನಿ. ಇವತ್ತು ಏನು ವಿಷಯ ಅಂತಂದ್ರೆ, ಕರೆಕ್ಟಾಗಿ ವೀಡಿಯೋ ಪ್ರಾಪರಾಗಿ ಮಾಡತ್ತಿಲ್ಲ. ಇಲ್ಲೇ ಹೊರಗೆ ಅದು ಹೋದರೆ ಏನಾದರೂ ಮಾಡ್ಬೋದು. ಮನ್ಯಾಗ ಎಷ್ಟಂತ ವೀಡಿಯೋ ಮಾಡಬೇಕು, ಎಷ್ಟಂತ ಕಂಟೆಂಟ್ ಮಾಡಬೇಕು. ಆಮೇಲೆ ಅದು ನಂದು ಮೀಶೋದು ಬಿಸ್ನೆಸ್ದು ಬಗ್ಗೆ ಅಂದ್ರೆ ವೀಡಿಯೋ ಮಾಡಿ ಹಾಕತ್ತೀನಲ್ಲ ನಾನು, ಅದ್ರ ಬಗ್ಗೆ ಕೇಳತ್ತೀರಿ. ಮೊಬೈಲ್ದಾಗ ಅಷ್ಟು ಸರಿ ಅನಿಸ್ತಿಲ್ಲ ಅನ್ಸುತ್ತದು. ನಾನು ಒಂದು ಸತಿ ಲ್ಯಾಪ್ಟಾಪ್ ಒಳಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ಹಾಕಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ದು ಲ್ಯಾಪ್ಟಾಪ್ ಸಿಗಲಿಲ್ಲ ಅಂತಂದ್ರೆ ನಾನು ಆಲ್ಮೋಸ್ಟ್ ಫೋನ್ ಸ್ಕ್ರೀನ ರೆಕಾರ್ಡ್ ಮಾಡಿ ಹಾಕ್ತೀನಿ. ನೀವು ಝೂಮ್ ಮಾಡಿ ನೋಡ್ಬೋದು. ಅದನ್ನ ಅಪ್ಕಮಿಂಗಲ್ಲಿ ಯಾವ ಥರ ಲಾಗಿನ್ ಆಗಬೇಕು, ಇನ್ಸ್ಟಾಗ್ರಾಮ್ ಐಡಿ ಹೆಂಗೆ ಲಿಂಕ್ ಮಾಡಬೇಕು, ವೀಡಿಯೋ ಹೆಂಗೆ ಮಾಡಬೇಕು, ಅಪ್ಲೋಡ್ ಯಾವ ಥರ ಮಾಡಬೇಕು,
ನೆಕ್ಸ್ಟ್ ಅಪ್ಲೋಡ್ ಆಗಿರೋ ವೀಡಿಯೋನ ಅಲ್ಲಿ ಮೀಶೋ ಆಪ್ಟಿಕಲ್ ಬಿಸ್ನೆಸ್ಸಿಗೆ ಹೋಗ್ಬಿಟ್ಟು ಅದನ್ನು ಲಿಂಕ್ ಹೆಂಗೆ ಕೊಡಬೇಕು ಏನು ಅಂತಂದು ನಾನು ಡೀಟೇಲಾಗಿ ಎಲ್ಲನೂ ಹೇಳ್ಕೊಂಡು ಹೋಗ್ತೀನಿ. ನಿನ್ನೆ ಅಷ್ಟೇ ನನಗೆ ಒಂದೇ ಸತಿ ಸಾಯಂಕಾಲನ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಗಿತ್ತು ನಾನು. ಹಾಗಾಗಿ ಅಷ್ಟೇ ಮಾತಾಡಿಕೊಂಡು ವೆಲ್ಕಮ್ ಕೊಟ್ಟು ಅಲ್ಲಿಗೇ ಮಾತಾಡಿ ಸುಮ್ಮನಾದೆ ನಾನು. ಅದಕ್ಕೆ ಇವತ್ತು ಆಯಿತು ಏನಾದರೂ ಕುಂತು ಮಾತಾಡೋಣ ಅಂದ್ಕೊಂಡು ಲ್ಯಾಬ್ ಒಳಗೆಲ್ಲ ಪೇಷಂಟು ಆಯಿತು ಎಲ್ಲನೂ ಆಯಿತು ಅಂದ್ಕೊಂಡು ಇವಾಗ ಮಾತಾಡತ್ತೀನಿ ನಿಮ್ಮ ಹತ್ರ. ನನಗೆ ಪ್ಲೀಸ್ ಕಮೆಂಟ್ ಮಾಡಿರಿ ಯಾವ್ದು ಬೆಟರು ಡಾಗ್ ಅಂತ. ನನ್ನ ಜೊತೆ ಅದು ಪಚ್ಚಾಡೋದು ಮಾಡಬಾರ್ದು, ಫ್ರೆಂಡ್ಲಿ ಆಗಿರಬೇಕು, ಹೇಳಿದ ಮಾತು ಕೇಳಬೇಕು. ಅದು ನಾವು ಟ್ರೈನ್ ಮಾಡೋ ಥರ ಇರುತ್ತಂತ ನೋಡೋನು. ನನಗೆ ಆಲ್ಮೋಸ್ಟ್ ಟಾಯ್ ಮೇಲೆ ಭಾಳ ಅಂದ್ರೆ ಭಾಳ ಆಸೆ ಐತಿ. ಸೊ ಸೂನಾಗಿ ಡಾಗ್ನ ತೊಗೊಂಬರೋಣಂತ. ಯಾಕಂತಂದ್ರೆ ಮನುಷ್ಯಾಗ ನೀವು ಎಷ್ಟು ಇದನ್ನು ಮಾಡಿದ್ರೂ ಅದು ಎಂಡ್ ಆಫ್ ದ ಡೇ ಝೀರೋನ ತೋರಿಸುತ್ತೆ. ಬಟ್ ಅದು ನೀವು ಡಾಗ್ಗೆ ಒಂಚೂರು ಪ್ರೀತಿ ತೋರಿಸಿದ್ರೂ ಅದು ನಾವು ಸಾಯೋವರೆಗೂ ಅದು ಸಾಯೋವರೆಗೂ ನಮ್ಮ ಜೊತೆಗೆ ನಿಂತ್ಕೊಂತೈತಿ ಅನ್ನೋದೊಂದು ನಂಬಿಕೆ ನನಗೆ. ನಂಬಿಕೆ ಅನ್ನೋದಕ್ಕೇನು ಅದು ನಿಂದಿರುತ್ತೆ. ನಿಯತ್ತಿಗೆ ಇನ್ನೊಂದು ಹೆಸರನ್ನ ನಾಯಿ ಅಂತ ಅಂದ್ಕೊತೀನಿ ನಾನು. ಸೊ ಗಟ್ಟಿ ಮನಸ್ಸು ಮಾಡಿ ಓಕೆ ನಾನು ಸಾಕಲೇಬೇಕು ನಾಯಿನ, ಅದ್ರ ಜೊತೆಗೆ ನಾನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತ ನಾನು ಅಂದ್ಕೊಂಡೀನಿ. ಹಂಗೆ ಮತ್ತು ವರಮಹಾಲಕ್ಷ್ಮಿದು ಪ್ರಿಪ್ರೇಷನ್ ಮಾಡ್ಕೊಳ್ಳೋನು. ನಿಮ್ಮ ಮನೆಯಾಗೆಲ್ಲ ಹೆಂಗೆ ಮಾಡಿದ್ರಿ, ಏನು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಳತ್ತೀರಿ, ಯಾವ ಥರ ಮಾಡ್ಕೊಂಡಿರಿ ಅಂತಂದು. ಬಟ್ ಆವಾಗೆಲ್ಲ ವರ್ಷ ಇದು ಇವಾಗ ನವಧಾನ್ಯಗಳದ್ದು ಶಂಕು ಅದೇನೇನೋ ಇವಾಗ ಇಡಾತಾರಲ್ಲ ವರಮಹಾಲಕ್ಷ್ಮಿಗೆ ಹಿಂಗೆ ಇಟ್ಟರೆ ಶ್ರೇಷ್ಠ ಹಂಗೆ. ಅವಾಗ ಫಸ್ಟ್ ಅದು ಎಲ್ಲ ಇರಲೇ ಇಲ್ಲ, ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಇನ್ಸ್ಟಾಗ್ರಾಮ್ದಾಗ ಜಾಸ್ತಿ ರೀಲ್ಸ್ ಬರತ್ತಾವು ನೋಡೋನು. ಅದು ನಮಗೆ ಸಿಕ್ತಂದ್ರೆ ಅದನ್ನು ನಾನು ಈ ಸತಿ ಟ್ರೈ ಮಾಡ್ತೀನಿ. ಆಮೇಲೆ ವರಮಹಾಲಕ್ಷ್ಮಿ ಸೀರೆ ತೊಗೊಂಡಿನಿ. ನೆಕ್ಸ್ಟು ವೀಡಿಯೋ ಒಳಗೆ ಅದನ್ನು ನಾನು ನಿಮಗೆ ತೋರಿಸ್ತೀನಂತ ವರಮಹಾಲಕ್ಷ್ಮಿ ಸೀರೆ ಯಾವ ಥರ ತೊಗೊಂಡಿನಿ ಅಂತಂದು. ಮತ್ತೇನು ಮಾತಾಡಲಿ, ಮತ್ತೇನು ಬೇಕು ರೀ ನಿಮಗೆ. ಇಷ್ಟು ನಂದು ಪ್ರೆಸೆಂಟ್ ಅಪ್ಡೇಟ್ ನಿಮಗೆ. ಅಪ್ಕಮಿಂಗ್ ಏನಾದರೂ ಚೇಂಜಸ್ ಆಗಲಿ, ನಾನು ಏನಾದರೂ ತೊಗೊಳ್ಳೋದು ಬೈ ಮಾಡೋದು ಏನಾದರೂ ಚೇಂಜಸ್ ಆದ್ರೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಹೋಗ್ತೀನಿ ನಾನು. ಆಮೇಲೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ನಲ್ಲ ಡಬಲ್ ಧಮಾಕ ಐತಿ ಅಂತಂದು. ಸೊ 20 ನಾಳೆವರೆಗೂ ಟೈಮ್ ಕೊಡ್ರಿ. ನಾಳೆ ಅದು ಕನ್ಫರ್ಮ್ ಆಯಿತು ಅಂದ್ರೆ ಪಕ್ಕಾ ನಿಮ್ಗೆ ಹೇಳ್ತೀನಿ ನಾನು. ಡಬಲ್ ಧಮಾಕ ಅಂತೂ ಇದ್ದೇ ಇರುತ್ತೆ. ಸೊ ವೇಟ್ ಮಾಡಿ ಕಾಯಿರಿ. ಈ ವಿಡಿಯೋ ನಾನೇನು ಅದು ಇದು ಅಂತ ಏನೂ ಹೇಳಿಲ್ಲ, ಜಸ್ಟ್ ನನ್ನ ಲೈಫ್ ಬಗ್ಗೆ ಅಪ್ಡೇಟ್ ಬಗ್ಗೆ, ಆಮೇಲೆ ಹಬ್ಬದ ಬಗ್ಗೆ, ನಾನು ಇದು ವಸ್ತು ತೊಗೋಬೇಕು ಪ್ರಾಣಿ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡೀನಿ. ಯಾಕಂದ್ರೆ ನಾನು ಚಾಲೆಂಜ್ ತೊಗೊಂಡ್ಬಿಟ್ಟೀನಿ 30 ಡೇಸ್ದು ಲಾಗ್ ಮಾಡಬೇಕು ಅಂತಂದು. ಸೊ ನಾನು ಏನಾದರೂ ಮಾಡಲೇಬೇಕು ಅಲ್ಲ, ಮಾಡಲೇಬೇಕು ಅಂತ ಮಾಡಲ್ಲ, ನನ್ನ ಮನಸ್ಸು ಕೊಟ್ಟು ಇಷ್ಟಪಟ್ಟು ಮಾಡ್ತೀನಿ. ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಇರೋದ್ರಿಂದ ನಾನು 3 ಡೇಸ್ ಮಾಡೋಕ್ಕಾಗಿರಲಿಲ್ಲ. ಮಾಡಿದ್ದು ಅದು ಒಂದು ಎಡಿಟ್ ಮಾಡೋಕ್ಕೋಗಿ ರೀಸ್ಟಾರ್ಟ್ ಕೊಟ್ಬಿಟ್ಟೆ, ಎಲ್ಲ ವೀಡಿಯೋ ಅದು ಡಿಲೀಟ್ ಆಗಿಬಿಡ್ತು. 2 ಡೇಸ್ ಅಂತೂ ವೀಡಿಯೋನ ಮಾಡಿಲ್ಲ ನಾನು. ಸ್ವಲ್ಪ ಇರುತ್ತೆ ಮೇಲೆ ಕೆಳಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾನು ವೀಡಿಯೋಸ್ ನೋಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ನ ನನಗಿನ್ನೂ ನನಗೆ ಸಪೋರ್ಟ್ ಮಾಡೋ ಥರ ನಾನು ವೀಡಿಯೋಸ್ ಮಾಡಬೇಕು, ಹೊಸ ಕಂಟೆಂಟ್ ಕೊಡಬೇಕು ಅಂತ ನನಗೆ ಐಡಿಯಾಸ್ ಬರುತ್ತೆ. ಫಸ್ಟ್ ನಾನು ಥಿಂಕ್ ಮಾಡೋದು ಆಲ್ಮೋಸ್ಟ್ ಕೇಳಾತ್ತೀರಿ ನನಗೆ, ಅದು ಮೀಶೋ ಆಪ್ಟಿಕಲ್ದು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ಅದನ್ನು ಪಕ್ಕಾ ಮಿಸ್ ಮಾಡಲ್ಲ. ವರಮಹಾಲಕ್ಷ್ಮಿ ಮುಗಿದ್ಮೇಲೆ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಯಾವುದು ಹೆಂಗೆ ಏನು ಅಂತಂದು ಎಲ್ಲ ಡೀಟೇಲಾಗೂ ನಾನು ಹೇಳ್ತೀನಿ. ಸೊ ನಾನು ಡಾಗ್ ಒಳಗೆ ಯಾವ ಡಾಗ್ ತೊಗೊಳ್ಳಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.